ಕಾಯಕ ತತ್ವ ಏನು ಹೇಳುತ್ತೆ, ಎಲ್ಲರೂ ಸಹ ದುಡಿದು ಉಣ್ಣಬೇಕು. ದುಡಿದದ್ದನ್ನು ತನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇನ್ನುಳಿದದ್ದನ್ನು ಸಮಾಜಕ್ಕೆ ಕೊಡಬೇಕು. ಅಂದರೆ ಬಸವಣ್ಣವರು ಲಕ್ಷದ ಮೇಲೆ 96,000 ನಿತ್ಯ ಗಣಗಳಿಗೆ ಊಟಕ್ಕೆ ಹಾಕ್ತಾಯಿದ್ರು ಅಂಥೇಳಿ ಹಾಡುಗಳಿದ್ದಾವೆ. ಲಕ್ಷದ ಮೇಲೆ 96,000 ಜನಕ್ಕೆ ಊಟಕ್ಕೆ ಹಾಕ್ತಾಯಿದ್ರು, ಬಿಡ್ತಿದ್ರು. ಸಾವಿರಾರು ಜನಗಳು ಹಾಕ್ತಿದ್ರು, ಮಹಾಮನೆಯಲ್ಲಿ ಊಟ ಮಾಡ್ತಾಯಿದ್ರು ಅನ್ನೋದು ಮಾತ್ರ ಸತ್ಯ. ಬಸವಣ್ಣವ್ರ ಮೇಲೆ ಒಂದು ಆಪಾದನೆ ಬರುತ್ತೆ, ಬಿಜ್ಜಳಿನ ಭಂಡಾರವನ್ನು ಬಳಸಿಕೊಂಡು ಅವರು ಸಾವಿರಾರು ಜನಗಳಿಗೆ ಮಹಾಮನೆಯಲ್ಲಿ ಊಟಕ್ಕೆ ಹಾಕ್ತಾಯಿದ್ರು ಅಂತ. ಆದರೆ ವಾಸ್ತವ ಏನು ಅಂತಂದರೆ, ಕಾಯಕ ತತ್ವದ ಪ್ರಕಾರ ಎಲ್ಲರೂ ದುಡಿದು ಉಣ್ಣಬೇಕು, ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕದ್ದನ್ನು ದಾಸೋಹ ಸಮಾಜಕ್ಕೆ ಕೊಡಬೇಕು.